ಎಲ್ಲ ಗುಡ್ ಮಾರ್ನಿಂಗ್. ನಿಜವಾಗ್ಲೂ ಹಾಡು ಎಷ್ಟು ಚೆನ್ನಾಗಿ ಸೂಟ್ ಆಗುತ್ತಲ್ಲ. ಸೊ ಇವತ್ತು ನಮ್ಮ ಯಜಮಾನ್ರು, ನಮ್ಮ ಬಾಸ್ ಎಲ್ಲ ಅವ್ರದ್ದೇ ಡ್ಯೂಟಿ. ಮಾರ್ನಿಂಗ್ ಎಲ್ಲ ಫುಲ್ಲು ಹೊರಗಡೆ ಕ್ಲೀನ್ ಮಾಡ್ತಿದ್ದಾರೆ. ಸೊ ನೈಟು ನಾನು ಫುಲ್ಲು ನಿದ್ದೆ ಮಾಡಿಲ್ಲ, ಕಾಲು ನೋವು ಅಂತ ಹೇಳಿದಕ್ಕೆ ನೈಟೆಲ್ಲ ಕಾಲು ಹೊತ್ತರು. ಮತ್ತೆ ಮಾರ್ನಿಂಗ್ ನಾನು 5 o'clock ಎದ್ದೆ ಅಂದ್ಬಿಟ್ಟು ಬೇಡ ಮಲ್ಕೊ ಅಂತೇಳಿ ಕಾಲು ಹೊತ್ತಿ ಮಲಗಿಸ್ಬಿಟ್ಟು ಹೊರಗಡೆ ಕ್ಲೀನ್ ಮಾಡೋಕೆ ಹೋದ್ರು. ಸೊ ಅವ್ರು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಬರ್ತಾರಲ್ಲ, ನಾನು ಏನು ಮಾಡೋದು ಅಂತೇಳಿ ನಾನು ಅಲ್ಲಿ ಬ್ರಷ್ ಮಾಡಿ ಬಂದು ಈ ಸೋಫಾ ಎಲ್ಲ ಕ್ಲೀನ್ ಮಾಡ್ತಿದ್ದೆ. ಏನು ಮಾಡಬೇಡ, ಆರಾಮಾಗಿ ಕೂತ್ಕೊ ಅಂತೇಳಿ. ಸೊ ಮಂತ್ಲಿ ಹೆಣ್ಮಕ್ಳದ್ದು ಪೀರಿಯಡ್ಸ್ ಟೈಮ್ ಅಂತಲೇ ಸ್ವಲ್ಪ ಪೇಯ್ನ್ ಅನ್ನೋದು ಇರುತ್ತಲ್ವ. ಸೊ ನಮ್ಮ ಮನೆಯವರು ನನಗೆ ಪೀರಿಯಡ್ಸ್ ಟೈಮಲ್ಲಂತೂ ಏನೂ ಕೆಲಸ ಮಾಡಿಸೋದಿಲ್ಲ. ಸೊ ನನಗೆ ಕೆಲಸ ಮಾಡ್ತಾ ಇರಬೇಕು, ಆದರೂ ಸ್ವಲ್ಪ ನನಗೆ ನನ್ನ ಬಾಡಿನೂ ಸ್ಟ್ರೆಸ್ ಆಗ್ತಿರ್ತಲ್ಲ, ಹಾಗಾಗಿ ಏನು ಮಾಡಬೇಡ ಅಂತ ಹೇಳಿ ಇವರು ಎಲ್ಲ ಕಿಚನ್ಗೆ ಬಂದಿದ್ದಾರೆ. ಬಿಸಿನೀರು ಕಾಯಿಸ್ಕೊಡ್ತೀನಿ, ಆರಾಮಾಗಿ ಕೂತ್ಕೊ ಅಂತ ಹೇಳಿ ಏನು ಕೆಲಸ ಮಾಡಿಸ್ಲಿಲ್ಲ. ನೈಟೆಲ್ಲ ಪಾತ್ರೆ ಎಲ್ಲ ಅವರೇ ತೊಳೆದಿಟ್ಟಿದ್ರು. ನಾನು ಏನೂ ಕೆಲಸ ಮಾಡಿಲ್ಲ, ನಾನು ಊಟನೂ ಸಹ ಮಾಡೋಕ್ಕಾಗಲಿಲ್ಲ ಅಂತೇಳಿ ಮಲ್ಕೊಂಬಿಟ್ಟೆ. ಸೊ ಹೊರಗಡೆ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸಿ ಬಂದು ಇವಾಗ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದ ಎತ್ತಿಡ್ತಾ ಇದ್ದಾರೆ. ಕೂತ್ಕೊಂಡಿರಪ್ಪ, ಬಿಸಿನೀರು ಕಾಯಿಸ್ಕೊಡ್ತೀನಿ ಅಂತ. ಸೊ ನಾವು ಬೆಳಗ್ಗೆ ಟೈಮ್ ಫಸ್ಟು ಬಿಸಿನೀರು ಕುಡಿದು ಆಮೇಲೆ ಏನಿದ್ರು ಕಾಫಿ ಎಲ್ಲ ಕುಡಿಯೋದು. ನಾನು ಕಾಫಿ ಟೀ ಕುಡಿಯೋಲ್ಲ, ಅವ್ರು ಕುಡಿತಾರೆ. ಸೊ ಬಿಸಿನೀರಿಗೆ ಸ್ವಲ್ಪ ಜೀರಿಗೆ ಹಾಕಿ ಆಮೇಲೆ ಸ್ವಲ್ಪ ನಿಂಬೆಹಣ್ಣು, ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಡಿತೀವಿ. ಹಾಗಾಗಿ ಇಲ್ಲಿ ನಮ್ಮ ಯಜಮಾನರು ಬಿಸಿನೀರು ರೆಡಿ ಮಾಡ್ತಾಯಿದ್ದಾರೆ, ನಿಂಬೆಹಣ್ಣು. ಸೊ ಇಂಥ ಟೈಮಲ್ಲಿ ಈ ಥರ ಎಲ್ಲ ಮನೇಲಿ ಹೆಣ್ಮಕ್ಳಿಗೆ ಈ ಥರ ಹೆಲ್ಪ್ ಮಾಡಿಕೊಟ್ರೆ ಎಷ್ಟು ಅವ್ರಿಗೆ ಖುಷಿ ಆಗುತ್ತೆ ಅಂದರೆ, ನಿಜವಾಗ್ಲೂ ನನಗಂತೂ ತುಂಬ ಖುಷಿ. ಈ ಟೈಮಲ್ಲಂತ ನನಗೆ ಏನೇ ಹುಷಾರಿಲ್ಲ ಅಂತಂದರೂ ಏನೇ ಆದರೂ ನಮ್ಮ ಮನೇಲಿ ನಮ್ಮ ಯಜಮಾನರು ಎಲ್ಲ ಹೆಲ್ಪ್ ಮಾಡಿಕೊಡ್ತಾರೆ. ನಿಜವಾಗ್ಲೂ ನಾನು ತುಂಬ ಪುಣ್ಯ ಮಾಡಿದ್ದೆ ಇಂಥ ಒಬ್ಬ ಒಳ್ಳೆ ಗಂಡನ ಪಡೆಯೋದಕ್ಕೆ. ಸೊ ನಮ್ಮ ಫ್ಯಾಮಿಲಿಲಿ ಎಲ್ಲರೂ ಹೇಳ್ತಿದ್ದಾರೆ, ನಿನಗೇನು ಬಿಡಮ್ಮ, ನಿನಗೆ ನಿಮ್ಮ ಯಜಮಾನರು ಎಲ್ಲ ಮಾಡಿಕೊಡ್ತಾರೆ ಕೆಲಸನ, ನೀನೇನು ಪುಣ್ಯ ಮಾಡಿದ್ಯಾ ಅಂತ. ಅದರಲ್ಲಂತೂ 100ಕ್ಕೆ 100 ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ. ಸೊ ಇಲ್ಲಿ ನಮ್ಮ ಅತ್ತೆಗೆ ಕಾಫಿ ಹಾಕ್ತಾಯಿದ್ದಾರೆ. ಅವರಂತೂ ಏನು ಕೆಲಸ ಮಾಡೋದಿಲ್ಲ, ಎದ್ದು ಕಸವನ್ನು ಗುಡಿಸ್ತಾರೆ. ಇಲ್ಲಿ ಏನೂ ಮಾಡೋಕ್ಕಾಗಲ್ಲ. ನಾನಿವತ್ತೇನು ಕೆಲಸ ಮಾಡಲಿಲ್ಲ, ಮಾಡೋದಕ್ಕೂ ನನಗೆ ಆಗ್ತಾಯಿಲ್ಲ. ಯಾಕಂದರೆ ಸ್ವಲ್ಪ ಕೋಲ್ಡ್ ಬೇರೆ ಆಗಿಬಿಟ್ಟಿದೆ, ತಲೆನೋವು. ಹಂಗಾಗಿ ಅದ್ರ ಟೈಮಲ್ಲಿ ಸ್ವಲ್ಪ ಹೊಟ್ಟೆ ಬೇರೆ ತುಂಬ ನೋವ್ತಿತ್ತು. ಕಾಫಿ ಕೊಟ್ಟು ಇಲ್ಲಿ ನೈಟ್ ಊಟನೂ ಮಾಡಿಲ್ಲ, ಈಗಲೂ ಏನೋ ಸುಸ್ತಾಗುತ್ತೆ ಅಂತ ಹೇಳಿ ಬಿಸ್ಕೆಟ್ ತಿನ್ನಿಸ್ತಾ ಇದ್ದಾರೆ. ಈ ಟೈಮಲ್ಲಿ ನನಗೆ ಏನು ತಿನ್ನಬೇಕು, ಏನು ಮಾಡಬೇಕು ಅಂತ ಊಟನೂ ಸಹ ಮಾಡೋಕ್ಕಾಗೋದಿಲ್ಲ, ಅಷ್ಟು ನನಗೆ ಹೊಟ್ಟೆ ನೋವಿರುತ್ತೆ. ಸೊ ಇಲ್ಲಿ ಜೀರಿಗೆ ಬಜ್ಜಿ, ನಮ್ಮ ಕಡೆ ಜೀರಿಗೆ ರಸ, ಜೀರಿಗೆ ಬಜ್ಜಿ ಅಂತೆಲ್ಲ ಹೇಳ್ತೀವಿ, ಅದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇದಕ್ಕೆ ಎಷ್ಟು ಬೇಗ ರೆಡಿ ಆಗುತ್ತೆ ಅಂದರೆ, ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಒಂದು 4 ಟೊಮೆಟೊ, ಸ್ವಲ್ಪ ಕಾಯಿ, ಸ್ವಲ್ಪ ಕರಿಬೇವು. ಫಸ್ಟು ಕಾಯಿನ ಗ್ರೈಂಡ್ ಆಗಿ ಸ್ವಲ್ಪ ಕೊಬ್ಬರಿ ಹಾಕಿದ್ದಾರೆ ಇವತ್ತು, ಹಂಗೆ ಗ್ರೈಂಡ್ ಆಗಲಿ ಅಂತ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಟೊಮೆಟೊ, ಕಾಯಿ, ಕೊತ್ತಂಬರಿ ಫಸ್ಟ್ ಗ್ರೈಂಡ್ ಮಾಡ್ಕೊಂಡು ಇಲ್ಲಿ 1/4 ಟೇಬಲ್ ಸ್ಪೂನು ಸಾಂಬಾರು ಪುಡಿ ಹಾಕ್ತಿದ್ದಾರೆ, 1/4 ಟೇಬಲ್ ಸ್ಪೂನು. ಇಲ್ಲಿ 1 ಟೇಬಲ್ ಸ್ಪೂನು ಮತ್ತು ಸ್ವಲ್ಪ 1/4 ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಖಾರದ ಪುಡಿ ಹಾಕ್ತಿದ್ದಾರೆ. ಸೊ ಇದೆಲ್ಲ ಹೋಮ್ ಮೇಡ್ ಪುಡಿನೇ, ನಾವು ಯಾವುದೋ ಅಂಗಡಿಯಿಂದ ಯೂಸ್ ಮಾಡೋದಿಲ್ಲ. ಸೊ ಲಾಸ್ಟಿಗೆ ಸ್ವಲ್ಪ ಪುಡಿ ಹಾಕಿ ಗ್ರೈಂಡ್ ಮಾಡಿ ಒಗ್ಗರಣೆ ಹಾಕಿದ್ರೆ ಬೇಗ ರೆಡಿ ಆಗುತ್ತೆ. ಸ್ವಲ್ಪ ಹುಣಸೆಹಣ್ಣು ಹಾಕಬೇಕು. ನಾನಿಲ್ಲಿ ಹುಣಸೆಹಣ್ಣು ರುಬ್ಬೋದಕ್ಕೆ ಹಾಕೋದಿಲ್ಲ, ನೆನೆಸಿ ಇಟ್ಟಿದ್ದು. ಸ್ವಲ್ಪ ಹುಣಸೆಹಣ್ಣು ಅವರೇ ನೆನೆಸಿಟ್ಟಿದ್ರು. ಇವತ್ತೇನು ನಂದು ಅಡುಗೆ ಇಲ್ಲ. ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ ಹಾಕಿ ಆಮೇಲೆ ಈರುಳ್ಳಿ, ಕರಿಬೇವು ಹಾಕಿ ಫಸ್ಟು ಬೆಳ್ಳುಳ್ಳಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದ್ರೆ ಒಂಥರ ಫ್ಲೇವರ್ ಘಮ ಘಮ ಅಂತ ಬರ್ತಿರ್ತದೆ. ಹಾಗಾಗಿ ಇಲ್ಲಿ ಫಸ್ಟು ಸಾಸಿವೆ ಮತ್ತು ಬೆಳ್ಳುಳ್ಳಿ ಹಾಕಿ ಆಮೇಲೆ ಕರಿಬೇವು ಮತ್ತು ಈರುಳ್ಳಿ ಇಷ್ಟೇ ಒಗ್ಗರಣೆಗೆ. ಸ್ವಲ್ಪ ಹಿಂಗೆ ಹಾಕಬೇಕು, ಹಿಂಗೆ ಹಾಕಿದ್ರೆ ತುಂಬ ಡೈಜೆಷನ್ ಚೆನ್ನಾಗಾಗುತ್ತೆ ಮತ್ತು ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಇದಂತೂ ತುಂಬ ಚೆನ್ನಾಗಾಗುತ್ತೆ. ನನಗೆ ಈ ಟೈಮಲ್ಲಿ ಈ ಥರ ರಸಮ್ಮು ಈ ಥರ ತಿನ್ನಬೇಕು ಅಂದರೆ ಇಷ್ಟ ಆಗುತ್ತೆ. ಅದಕ್ಕೆ ಬೇರೆ ಇನ್ನೇನು ಸೇರಲ್ಲಲ್ಲ ಅಂದ್ಬಿಟ್ಟು ಅದರಲ್ಲೂ ಜೀರಿಗೆ ಬಜ್ಜಿ ನನಗೆ ಇಷ್ಟ ಅಂತ ಹೇಳಿ ಮಾಡ್ತಾಯಿದ್ದಾರೆ. ಫೈನಲಿ ಸ್ವಲ್ಪ ಹಿಂಗೆ ಹಾಕಿ ಒಗ್ಗರಣೆ ಕೊಟ್ಟು ಒಂದು ಸ್ವಲ್ಪ ನಾನು 4 ಟೊಮೆಟೊ ಹಾಕು ಅಂತ ಹೇಳಿದೆ, ಹಾಕಿದ್ದಾರೆ. ಹಾಗಾಗಿ ಇಲ್ಲಿ ಹುಣಸೆಹಣ್ಣು, ಒಂದು ನಿಂಬೆಹಣ್ಣಿನ ಹತ್ರ ಹುಣಸೆಹಣ್ಣು ಹಾಕಿದ್ದೆ. ಫಸ್ಟು ಇದು ಮಸಾಲೆ ಎಲ್ಲ ಒಂದು ಸ್ವಲ್ಪ ಕುದಿ ಬಂದಮೇಲೆ ಆಮೇಲೆ ಹುಣಸೆಹಣ್ಣು ಹಿಂಡಿ ಲಾಸ್ಟ್ ಕೊತ್ತಂಬರಿ ಹಾಕಿ ಸ್ವಲ್ಪ ಉಪ್ಪು ಹಾಕಿದ್ರೆ ಜೀರಿಗೆ ರಸ, ಜೀರಿಗೆ ಬಜ್ಜಿ ರೆಡಿ ಆಗುತ್ತೆ. ಪಾಪ ಇವತ್ತು ಅವರು ಡ್ಯೂಟಿಗೂ ಹೋಗಬೇಕು, ಮನೆ ಕೆಲಸನೂ ಮಾಡಬೇಕು. ಸೊ ಇಲ್ಲಿ ನೋಡಿ ಸಾಂಬಾರು ಒಗ್ಗರಣೆ ಮಾಡಿದ್ದಾರೆ. ಸ್ವಲ್ಪ ಲಾಸ್ಟಿಗೆ ಸ್ವಲ್ಪ ಟರ್ಮರಿಕ್ ಹಾಕ್ತಿದೆ, ಅರಿಶಿನ ಪುಡಿನೂ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ಬಂದಿದೆ. ನನಗಂತೂ ಘಮ ಘಮ ಅಂತಿತ್ತು. ನಾನು ಮಾಡಿದಾಗ ಈಗ ಬರಲ್ಲ, ನೀನು ಮಾಡಿದಾಗ ಬರ್ತಿದೆ ಅಂತ ಹೇಳ್ತಿದ್ದೆ. ಸೊ ಹಿಂದೆ ಸೇಮ್ ಐಟಮ್ ಹಾಕೋದು ಇರುತ್ತೆ.
ನೀನು ಚೆನ್ನಾಗಿ ಮಾಡ್ತೀಯ, ನೀನು ಮಾಡಿದ್ರೆ ಯಾವಾಗಲೂ ನಾನೇ ಮಾಡ್ತೀನಿ ಅಂತ ಹೇಳ್ತಿದ್ರು. ಸೊ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ಸೊ ನಾನು ಅವ್ರು ಸಾಂಬಾರು ರೆಡಿ ಮಾಡ್ತಿದ್ರು, ರೈಸ್ಗೆ ಇಟ್ಟಿದ್ರು ಅಂದ್ಬಿಟ್ಟು ನಾನು ಸ್ನಾನಕ್ಕೆ ಹೋಗೋಣ ಅಂತ ಸ್ನಾನಕ್ಕೆ ಫ್ರೆಶ್ ಅಪ್ ಆಗೋಣ ಅಂತ ಹೋಗಿದ್ದೆ. ಸೊ ಇಲ್ಲಿ ಸಾಂಬಾರು ಕುದಿ ಬಂದಮೇಲೆ ಹುಣಸೆಹಣ್ಣು ಹುಳಿನ ಹಾಕ್ತಾಯಿದ್ದಾರೆ. ಸೊ ಈ ಥರ ಸೋಸೋದ್ರಿಂದ ನಮ್ಮದು ಏನು ಅಂಗಡಿ ಹುಣಸೆಹಣ್ಣಲ್ಲ, ಆದರೂ ಮನೆ ಹುಣಸೆಹಣ್ಣೆ ಆದ್ರೂ ಸ್ವಲ್ಪ ಏನಾದರೂ ಗಲೀಜೇನು ಬರಲ್ಲ ಅಂತೇಳಿ ಹುಣಸೆಹಣ್ಣು ಸೋಸ್ಬಿಟ್ಟು ಹಾಕ್ತಿದ್ದಾರೆ. ಫೈನಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಕೊತ್ತಂಬರಿ ಉದುರಿಸಿ ಒಂದೆರಡು ಸ್ವಲ್ಪ ಕುದಿ ಬಂದಮೇಲೆ ಆಫ್ ಮಾಡಿದ್ರೆ ಜೀರಿಗೆ ರಸಮ್ ರೆಡಿ. ರಸಮ್ ರೆಡಿಯಾಗಿತ್ತು. ಇಲ್ಲಿ ನನ್ನ ತಮ್ಮ ಊಟಕ್ಕೆ ಬಂದಿದ್ದ, ಅವನಿಗೆ ತಿಂಡಿ ಹಾಕ್ಕೊಟ್ಟು ನಂದು ಫ್ರೆಶ್ ಅಪ್ ಎಲ್ಲ ಮುಗ್ದಿತ್ತು, ರೆಡಿ ಆಗಿಲ್ಲ ಇನ್ನೂ. ಸೊ ರೆಡಿ ಆಗೋಣ ಅಂತ ಹೇಳಿ ಸ್ವಲ್ಪ ಹಾಗೇ ನಿಂತ್ಕೊಂಡು ನಾನೇನು ಬೇರೆ ಕ್ರೀಮ್ ಹಚ್ಚಲ್ಲ, ಇವಾಗ ಬಿಸಿಲು ಜಾಸ್ತಿ, ಸನ್ಸ್ಕ್ರೀಮ್ ಹಚ್ಚಿ ನಮ್ಮ ಬಾಸು ಸ್ನಾನ ಮಾಡ್ಕೊಬಂದು ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ, ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರು. ಸೊ ನಂದು ಫೈನಲಿ ರೆಡಿ ಆಯಿತು. ನಮ್ಮ ಮನೆಯವರು ಇನ್ನೂ ಪೂಜೆಗೆ ರೆಡಿ ಮಾಡ್ತಾನೆ ಇದ್ದಾರೆ. ಇವತ್ತಿಂದೆಲ್ಲ ಕೆಲಸ ಅವ್ರದ್ದೇ ಡ್ಯೂಟಿ. ಪೂಜೆಗೆಲ್ಲ ರೆಡಿ ಮಾಡಿ ಫಸ್ಟ್ ಪಾಪ ಅಡುಗೆ ಎಲ್ಲ ಮಾಡಿನೆಲ್ಲ ಒರೆಸಿ ಪೂಜೆಗೆ ರೆಡಿ ಮಾಡಿ, ಇಲ್ಲಿ ನನಗಂತೂ ಫುಲ್ಲು ಸುಸ್ತಾಗ್ತಿತ್ತು ಅಂತೇಳಿ ಇವತ್ತು ತಲೆನೂ ಅವರೇ ಬಾಚಿದ್ದಾರೆ. ಎಷ್ಟು ಒಳ್ಳೆ ಗಂಡ ಅಂತಂದರೆ ನಿಜವಾಗ್ಲೂ ಪುಣ್ಯ ಮಾಡಿದ್ದೆ. ಎಲ್ಲರೂ ಹೆಣ್ಮಕ್ಳು ಬಯಸೋದಿದೆ ಅಲ್ವ, ಎಷ್ಟೇ ದುಡ್ಡು ಏನೇ ಇತ್ತು ಅಂದರೂ ಹೆಣ್ಮಕ್ಳಿಗೆ ಬೇಕಾಗಿರೋದು ಪ್ರೀತಿ, ಅವ್ರ ಜೊತೆ ಕಳೆಯೋ ಟೈಮು. ನಾನಿಲ್ಲಿ ಊಟ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಊಟನೂ ಸಹ ಅವರೇ ತಿಂಡಿನೂ ಅವರೇ ತಿನ್ನಿಸ್ತಿದ್ದಾರೆ. ನೀನು ತಿನ್ನಲ್ಲ ಯಾಕಂದರೆ ಈ ಟೈಮಲ್ಲಿ ನನಗೇನು ತಿನ್ನಬೇಕು ಏನು ಮಾಡಬೇಕು ಅನ್ನೋದು ಒಂಥರ ಇರಿಟೇಷನ್ ಆದಂಗೆ ಆಗ್ತಿರ್ತೈತೆ. ಹಾಗಾಗಿ ಈ ಟೈಮಲ್ಲಿ ಪೀರಿಯಡ್ಸ್ ಟೈಮಲ್ಲಂತೂ ನನಗೆ ತುಂಬ ಕೇರ್ ಮಾಡ್ತಾರೆ. ಈ ಟೈಮಲ್ಲಂತೂ ನನಗೇನು ಸ್ವಲ್ಪ ಹುಷಾರಿಲ್ಲ ಅಂದರೂ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ. ಹೆಣ್ಮಕ್ಳಿಗೆ ಬೇಕಾಗಿರೋದು ಇಷ್ಟೇ ಅಲ್ವಾ, ಪ್ರೀತಿಯಿಂದ ನೋಡ್ಕೊಳ್ಳೋ ಗಂಡ ಮಕ್ಕಳು ಅನ್ನೋದೇ ಅಲ್ವಾ ಕೇಳೋದು. ನನಗಂತೂ ಅದರಲ್ಲಿ ತುಂಬ ಪುಣ್ಯ ಮಾಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಯಾರೇ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.